ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ನಾನು ಕಾಯಿಗೆಣ್ಣು ಮಾಡ್ತಾಯಿದ್ದೀನಿ. ಕಾಯಿಗೆಣ್ಣು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಲೇಬೇಕು. ಕಾಯಿ ತುಂಬ ಒಡೆದಿರೋದಿದೆ ಅಂದರೆ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರನಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಚಪಾತಿ ಬೇಯಿಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ತಿನ್ಬೋದು. ಅದಕ್ಕೆ ಏನು ಬೇಕು ಸಾಮಗ್ರಿಗಳು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಗಸಗಸೆನ ಇಟ್ಕೊಂಡಿದ್ದೀನಿ, ಲವಂಗ, ಏಲಕ್ಕಿ ಇಟ್ಕೊಂಡಿದ್ದೀನಿ, ಒಂದೇ ಸ್ಪೂನ್ ಅಕ್ಕಿ ಇಟ್ಕೊಂಡಿದ್ದೀನಿ, ಬೆಲ್ಲ ಇಟ್ಕೊಂಡಿದ್ದೀನಿ, ಆಮೇಲೆ ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ನೋಡಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಾನು ಒಂದು ಬಟ್ಲು ಏನು ಇಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಏಲಕ್ಕಿ ಲವಂಗನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆ ಸ್ವಲ್ಪ ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಗಸಗಸೆನ ಗ್ಯಾಸ್ ಆಫ್ ಮಾಡಿ ಹಾಕ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ನಾನು ಗಸಗಸೆನ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಅಕ್ಕಿನೂ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು. ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಬರ್ಬೇಕು. ಅದನ್ನು ಈ ಥರ ಇರಬೇಕು. ಇನ್ನೂ ಸ್ವಲ್ಪ ಸಣ್ಣ ಆದ್ರೂ ಓಕೆನೇ, ಹಿಂಗಿರ್ಬೇಕಷ್ಟೇ. ಅದನ್ನು ಒಂದು ಪಾತ್ರೆಗೆ ತಕ್ಕೊತಾ ಇದ್ದೀನಿ. ನೋಡಿ ಈ ಥರ ತಕ್ಕೊಂಡಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು. ಇವಾಗ ಬೆಲ್ಲ ಹಾಕ್ತೀನಿ. ಒಂದು ಬಟ್ಲು ಇಟ್ಕೊಂಡಿದ್ದೀನಲ್ಲ ಅದು ಫುಲ್ ಹಾಕಿದ್ದೀನಿ ನಾನು ಬೆಲ್ಲನ. ನೋಡಿ ನಿಮಗೆ ಸ್ವೀಟ್ ಅನುಗುಣವಾಗಿ ಹಾಕ್ಕೊಳ್ಳಿ. ನಮಗೆ ಸ್ವೀಟ್ ಜಾಸ್ತಿ ಬೇಕು, ಹಾಗಾಗಿ ನಾವು ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೋಡಿ ಇವಾಗ ಹಾಕ್ಕೊಂಬಿಟ್ಟು ಅದನ್ನು ಗ್ಯಾಸ್ ಹಚ್ಚಿಬಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಅದನ್ನು ನಾನು ತೋರಿಸ್ತೀನಿ ಇವಾಗ ಎಷ್ಟು ಕಾಯಿಸ್ಬೇಕು ಅದನ್ನು ಅಂತ ಹೇಳಿಬಿಟ್ಟು. ಇವಾಗ ಆವಾಗವಾಗ ಕೈ ಆಡ್ಕೊತಾನೆ ಇರಬೇಕು ಅದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಯಾವಾಗಾದ್ರು ಚಪಾತಿ ಜೊತೆ ಪಲ್ಯ ತಿಂದು ಬೇಜಾರಾಗಿದೆ, ಸ್ವೀಟ್ ತಿನ್ನಬೇಕು ಅನಿಸಿದೆ ಅನ್ನೋ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಗುತ್ತೆ ಇದು. ನೋಡಿ ಕಾಯಿಗೆಣ್ಣದೆಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ನೋಡಿ ಮುಗಿತಾ ಬಂದಿದೆ. ಕೈ ಆಡ್ತಾನೆ ಇರ್ತೀನಿ, ಒಂದು 5 ನಿಮಿಷ ಕೈ ಆಡಿಕೊಂಡು ಆಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡೋಣಂತೆ. ಯಾರು ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಚಪಾತಿ ಉದ್ದನಂತೆ ನೋಡಿ ಇಲ್ಲ ಇದಾಗಿದೆ. ಇನ್ನೂ ತಿಳುವಾದರೆ ಅಷ್ಟು ಚೆನ್ನಾಗಿರಲ್ಲ. ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ದೆ. ಇವಾಗ ನೋಡಿ ಚಪಾತಿನ ನಾನು ಸ್ವಲ್ಪ ಉದ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಎಣ್ಣೆ ಹಿಟ್ಟು ಹಚ್ಚಿ ಫೋಲ್ಡ್ ಮಾಡಿ ಉದ್ಕೊತಾ ಇದ್ದೀನಿ. ಹಂಗಾಗಿ ರೌಂಡಾಗಿ ಬರಲ್ಲ. ಇಲ್ಲಾಂದರೆ ಹಾಗೆ ಉದ್ದಿದ್ರೆ ರೌಂಡಾಗಿ ಚೆನ್ನಾಗಿ, ಈ ಥರ ಉದ್ದಿದ್ರೆ ಚೆನ್ನಾಗಿ ಉಬ್ಕೊಂಬರ್ತವೆ ಅಂತ ಅಷ್ಟೇ. ನೋಡಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ನಾನು. ಈ ಥರ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು. ಈ ಥರ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈ ಥರ ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಇಟ್ಕೊಂಡು ತಿನ್ನೋಕ್ಕೆ ಬರಲ್ಲ. ಹಾಗೆ ಚಪಾತಿ ಇಟ್ಕೊಂಡ್ರೆ ಯಾವಾಗಾದ್ರು ಮಾಡ್ಕೊಂಡು ತಿನ್ಬೋದು. ಇದಾದರೆ ಆವಾಗಲೇ ತಿಂದುಬಿಡ್ಬೇಕಷ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.